ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ತಾಯಿಯವರ ಮನೆ ಅಂದರೆ ತುಂಬ ಸಿಂಪಲ್ಲಾಗಿ ಗುರುಪ್ರವೇಶ ಇತ್ತು. ಆದರೆ ಇವತ್ತು ಸಿಂಪಲ್ಲಾಗಿ ಗುರುಪ್ರವೇಶ ಮಾಡಿದರು. ಬೆಳಗ್ಗೆ ಹೋಮ ಮಾಡಿಸಿದ್ರು. ಗಣೇಶನ ಹೋಮ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗಿದ್ದು. ನಾನು 5:15ಗೆ ಹೋದೆ. ಆಗ ನೆನ್ನೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಬಂದಿದ್ದೆ. ಆಮೇಲೆ ಬೆಳಗ್ಗೆನೇ ಫೋನ್ ಮಾಡಿದರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು 5:15ಗೆ ಹೋಗಿ ಅಷ್ಟೊತ್ತಿಗೆ ಪುರೋಹಿತರು ಎಲ್ಲರೂ ಸಹ ಪುರೋಹಿತರು ನಮ್ಮ ತಾಯಿ, ನಮ್ಮ ತಮ್ಮ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಬಂದಿದ್ದರು. ಆಗಲೇ ಅವರು ಹೊಸಲು ಪೂಜೆ ಮಾಡ್ತಾಯಿದ್ರು. ಇದು ನಮ್ಮ ಊರಲ್ಲೇ ನಾವು ಈಗ ಎಲ್ಲಿ ಅಂದರೆ ನಾಗಶೆಟ್ಟಹಳ್ಳಿಯಲ್ಲೇ ತಗೊಂಡಿರೋದಿದು. ಹಾಫ್ ಸೈಟು 20-30 ಹಾಫ್ ಸೈಟೇ ಇದು. ತಗೊಂಡು ಅಂದರೆ ದೊಡ್ಡ ಮನೆ, ಮೋಲ್ಡ್ ಮನೆ ಏನಿಲ್ಲ, ಸೀಟ್ ಮನೆಯೇ. ಸ್ವಲ್ಪ ಅದನ್ನೇ ಆಲ್ಟ್ರ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗೇ ಪೂಜೆ ಮಾಡಿಕೊಂಡು ಇವತ್ತು ತುಂಬ ಸಿಂಪಲ್ಲಾಗೇ ಗುರುಪ್ರವೇಶ ಮಾಡ್ತಾಯಿದ್ರು. ಗಣೇಶ ಹೋಮ ಎಲ್ಲ ರೆಡಿ ಮಾಡಿದ್ರು. ಬೆಳಗ್ಗೆನೇ 5:15ಇಂದನೇ ಸ್ಟಾರ್ಟ್ ಆಯಿತು. ನಾನು ಅವ್ರು 5 ಗಂಟೆಗೆ ಸ್ಟಾರ್ಟ್ ಆಯಿತು. ನಾನು 5:15 ಹೋದೆ. ಆಗ ಎಲ್ಲ ವಸ್ತು ಪೂಜೆ ಎಲ್ಲ ಮಾಡ್ತಾಯಿದ್ರು. ಆವಾಗ ತಾನೇ ಹೋಗಿ ನಾನು ಆಮೇಲೆ ಹೋಗಿ ವಸ್ತು ಪೂಜೆ ಎಲ್ಲ ಮಾಡ್ತಿದ್ರು. ಅದಕ್ಕೆಲ್ಲ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ ಆರತಿ ಮಾಡಿ ಒಳಗೆ ಕರ್ಕೊಂಡು, ಆಮೇಲೆ ಇಲ್ಲಿ ದೇವರಿಗೆಲ್ಲನೂ ನೆನೆನೇ ಸ್ವಲ್ಪ ರೆಡಿ ಮಾಡಿದ್ರು. ಅವರು ಹೂವು ಒಂದು ಹಾಕಿರಲಿಲ್ಲ ಅಷ್ಟೇ, ಹಣ್ಣು ಮತ್ತು ಕಲಶಗಳು 9 ಕಲಶ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದರು. ಅದಾದಮೇಲೆ ಇವರು ವಸ್ತು ಪೂಜೆ ಎಲ್ಲ ಮಾಡಿ ಒಳಗಡೆ ಬಂದು ಎಲ್ಲ ಅಲಂಕಾರ ಮಾಡಿ ದೇವರಿಗೆ. ಆಮೇಲೆ ಅಲ್ಲಿ ಓಪನ್ ಕಿಚನ್ ಮಾಡಿಸಿದ್ದಾರೆ. ಅಲ್ಲೊಂದು ದೇವ್ರ ಫೋಟೋ ಇಟ್ಟಿದ್ದಾರೆ. ಅಲ್ಲಿ ದೇವ್ರ ಫೋಟೋ ಇಟ್ಟು ಅಲ್ಲೂ ಸ್ವಲ್ಪ ಪೂಜೆ ಮಾಡಿ, ಆಮೇಲೆ ಹಸುನ ಕರ್ಕೊಂಡು ಬಂದು ಹಸುಗೂ ಸಹ ಬಾಗ್ಲ ಹತ್ರ ಪೂಜೆ ಮಾಡಿ, ಆಮೇಲೆ ಅದಕ್ಕೂ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಪ್ರಸಾದ ಕೊಟ್ಟು ಮನೆ ಒಳಗಡೆ ಎಲ್ಲ ಕರ್ಕೊಂಡು ಬಂದು ಒಂದು ರೌಂಡಲ್ಲಿ ಸುತ್ತಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋದರು. ಆಮೇಲೆ ಹೋಗಾದ್ಮೇಲೆ ಇದು ಹೋಮಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ನನ್ನ ತಮ್ಮನ ಮಕ್ಕಳು. ಅವರು ಗುರುಪ್ರವೇಶಕ್ಕೆ ಲಂಗ ಬ್ಲೌಸ್ ಹೊಲ್ಕೊಡು ಅಂತ ತಾನೇ ಸ್ಯಾರಿ ತೊಗೊಂಡಿದ್ರು. ಅವರಿಬ್ಬರಿಗೂ ಸಹ ಲಂಗ ಬ್ಲೌಸ್ ನಾನೇ ಹೊಲ್ದಿದ್ದೆ. ಅವಳು ಚಿಕ್ಕವಳು ತುಂಬ ತೀಟೆ ಮಾಡ್ತಾಯಿದ್ಲು ಅವಳು. ಅದು ಹಿಂದಿನ ವೀಡಿಯೋದಲ್ಲಿ, ಅದು ಹಿಂದೆ ಅವರ ಅಪ್ಪನ ಹಿಂದೆಗಡೆ ನೋಡಿ ಅವ್ರಿಗೆಲ್ಲರೂ ಊದ್ಬಟ್ಟಿದ್ದು ಕವರ್ ತಗೊಂಡು ತಲೆಗೆಲ್ಲರೂ ಹೊಡಿತಾ ಇದ್ದಾಳೆ ಅವಳು. ಅಂದರೆ ಇಬ್ಬರಿಗೂ ಒಂದೇ ಸೀರೆಯಲ್ಲಿ ಲಂಗ ಬ್ಲೌಸ್ ಓದಿದ್ದೆ. ಒಬ್ಬಳಿಗೆ 4.5 ವರ್ಷ, ಒಬ್ಬಳಿಗೆ 1.5 ವರ್ಷ. ನಮ್ಮ ಹತ್ರನೇ ಸೀರೆ ತಗೊಂಡು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ರು ಅವರು. ಇವಳಿಗೆ ದೊಡ್ಡವಳಿಗೆ ಒಂದು ಲಂಗ ಬ್ಲೌಸ್ ಬಂತು. ಆಮೇಲೆ ಚಿಕ್ಕವಳಿಗೆ ಒಂದು ಲಂಗ ಬ್ಲೌಸು. ನೋಡಿ, ನಮ್ಮ ತಾಯಿಯವ್ರ ಮನೆ ಈ ಥರ ಮಾಡಿರೋದು ತುಂಬ ಸಿಂಪಲ್ಲಾಗೇ ಮಾಡಿದರು ಅವರು. ಅವಳು ಚಿಕ್ಕವಳಿಗೆ ರೆಡಿ ಮಾಡಿ ವಿಡಿಯೋ ಮಾಡ್ತಾಯಿದ್ದೆ ಅವಳಿಗೆ. ಆಮೇಲೆ ದೊಡ್ಡವಳು ಬಂದು ನನಗೂ ಫೋಟೋ ತೆಗಿ ಅಂತ. ಇಬ್ಬರಿಗೂ ಒಂದೇ ಸ್ಯಾರಿಲಿ ತೊಗೊಂಡಿದ್ದೀನಿ. ದೊಡ್ಡವಳಿಗೆ ಒಂದು ಲಂಗ ಬ್ಲೌಸು, ಚಿಕ್ಕವಳಿಗೆ ಒಂದು ಲಂಗ ಬ್ಲೌಸು, ಮತ್ತು ಚಿಕ್ಕವಳಿಗೆ ಒಂದು ಫ್ರಾಕ್ ಆಯಿತು. ನೋಡಿ, ಇದು ಹೋಮ ಸುಡೋಕ್ಕಿಂತ ಮುಂಚೆ ಇದನ್ನು ಸ್ಟವ್ಗೆಲ್ಲ ಪೂಜೆ ಮಾಡಿ ಹಾಲು ಕುಸ್ತಾಯಿದ್ರು. ಅದನ್ನು ವೀಡಿಯೋ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಪುರೋಹಿತರು ಐಟಮ್ ಎಲ್ಲ ತೊಗೊಂಡು ಬಂದಿದ್ದರು. ಅವರಿಗೆ ಇಷ್ಟು ಅಂತ ನಾವು ಅಮೌಂಟ್ ಒಪ್ಪಿಸ್ಬಿಟ್ಟಿದ್ರಿ. ಅಂದರೆ ಪೂಜೆ ಸಾಮಾನುಗಳು ಏನೇನು ಬೇಕು ಅಂತೆಲ್ಲ ಅವರು ಸ್ವಲ್ಪ ತೊಗೊಂಡು ಬಂದಿದ್ದರು. ಆಮೇಲೆ ನಮಗೆ ಜಾಸ್ತಿ ಬೇಕಾದರೆ ನಾವು ತೊಗೊಂಡು ಬಂದು ಇಟ್ಕೊಂಡಿದ್ವಿ ನಾವೆಲ್ಲನೂ. ನೋಡಿ, ಈಚೆ ಗೇಟ್ ಮುಂದೆಗಡೆ ಅರ್ಶಿನ ಮಾಡಿ ಇದು ಎಡೆ ಥರ ಇಟ್ಟಿದ್ರು ಅಲ್ಲೆಲ್ಲ. ಅದನ್ನೇ ಎಲ್ಲ ನೋಡಿ ಮಾಡ್ತಾಯಿದ್ದೆ. ಇವಳು ಲಂಗ ಬ್ಲೌಸ್ ಹಾಕೊಂಡ್ಬಿಟ್ಟು ತಿರುಗಾಡ್ತಾಯಿದ್ಲು. ನಮ್ಮ ತಮ್ಮನೆಂತಿನೂ ಇವಳು ಒಂದು ಕಡೆ ತಿರುಗಾಡ್ತಾರೆ, ಅವರೊಂದು ಕಡೆ ತಿರುಗಾಡ್ತಾಯಿದ್ರು ಅವರು. ನೋಡಿ, ಅಕ್ಕ ತಂಗಿ ನೀನು ಹೆಂಗಿದ್ದಾರೆ ನೋಡ್ರಿ ಇಬ್ಬರೂ. ನೋಡಿ, ಲಂಗ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರು ಈಳ್ಕಾಯಿ ಹೊಡೆದ್ರು. ಅದಕ್ಕೆ ಕುಂಬಳಕಾಯಿ ಅಂಗಡಿ ಮನೆಗೆ ದೃಷ್ಟಿ ತೆಗೆದು ಈಳ್ಕಾಯಿ ಹೊಡೆದ್ರು. ಆಮೇಲೆ ಈಳ್ಕಾಯಿ ಹೊಡೆದಿದ್ದು ಅದನ್ನು ತಗೊಂಡು ಬಾಗಿಲಿಗೆ ಕೈ ಒತ್ತನ್ನ 2 ಕೈನ ಉಲ್ಟಾ ಮಾಡಿ ಹಚ್ಚೆ ಥರ ಹಾಕಿಸಿ ಅಂತ ಹೇಳ್ತಾಯಿದ್ರು. ಅದನ್ನೇ ಅವರಿಬ್ಬರು ಸಹ ಮಾಡ್ತಾಯಿದ್ರು.
ಇದು 30-40 ಸೈಟು. ಅಂದರೆ ನಮ್ಮ ಅಂಗಡಿ ಇದೆಲ್ಲ ಅಂಗಡಿ ಸ್ವಲ್ಪ ಹತ್ರನೇ ಮಾಡಿದ್ದಾರೆ ಇವರು ತೊಗೊಂಡಿರೋದು. ಇದು ನೋಡಿ, ಇದೆಲ್ಲನೂ ಸ್ಟವ್ಗೆಲ್ಲ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಾದ್ಮೇಲೆ ಹಾಲು ಉಕ್ಕಿಸಿದ್ರು. ಉಕ್ಸ್ಕೊಂಡ್ಮೇಲೆ ಹಾಲು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಟ್ಟು ನಾವೆಲ್ಲ ಎಲ್ಲರೂ ಅಂದರೆ ನಾವು ನಮ್ಮ ಯಜಮಾನ್ರು ಮತ್ತು ನಮ್ಮ ತಮ್ಮ ಹೆಂಡ್ತಿ, ನಮ್ಮ ತಾಯಿ, ನಮ್ಮ ತಮ್ಮನ ಮಕ್ಕಳು ಎಲ್ಲ ಇದ್ದರು. ಪೂಜೆ ಮಾಡಿ ಎಲ್ಲನೂ ಹಾಲು ಕುಡಿಯಲ್ವಲ್ಲ, ಒಂದು ಸ್ವಲ್ಪ ಅದಕ್ಕೆ ಕಾಫಿ ಪುಡಿ ಹಾಕ್ಕೊಂಡು ಕಾಫಿ ಮಾಡಿಕೊಂಡು ಕುಡಿದ್ಮೇಲೆ ಹೋಮ ಸ್ಟಾರ್ಟ್ ಮಾಡಿದ್ದು. ಇದು ಅದಕ್ಕೆಲ್ಲನೂ ಪೂಜೆ ಮಾಡಿಸ್ತಾಯಿದ್ರು. ಪೂಜೆ ಅಂದರೆ ಮನೆ ಮುಂದೆ ಎಲ್ಲ ಪೂಜೆ ಮಾಡಿ ಬಲಿ ಅನ್ನೋ ಥರ ಮಾಡಿ ಪೂಜೆಗಳೆಲ್ಲನೂ ಮಾಡಿಸ್ತಾಯಿದ್ರು. ಇದು ಬೆಳಗಿನ ಜಾವ ಒಂದು 7:30, 8 ಗಂಟೆಗೆ ಪೂಜೆ ಮಾಡಿಸ್ತಾಯಿದ್ರು. ಫಸ್ಟು ಹಸು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಹಸುನ ಕರ್ಕೊಂಡು ಬಂದು ಹಸು ಪೂಜೆ ಮಾಡಿಸಿ, ಆಮೇಲೆ ಇಲ್ಲ ಫಸ್ಟ್ ಇದನ್ನು ಪೂಜೆ ಮಾಡಾದ್ಮೇಲೆ ಹಸುನ ಕರ್ಕೊಂಬಂದು ಹಸು ಪೂಜೆ ಮಾಡಿಸಿ ಆಮೇಲೆ ಒಂದು 5 ನಿಮಿಷ ರೆಸ್ಟ್ ಕೊಟ್ಟು ಆಮೇಲೆ ಅವರು ಹೋಮ ರೆಡಿ ಮಾಡ್ಕೊಂಡಿದ್ರು. ಹೋಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಹೋಮ ರೆಡಿ ಎಲ್ಲ ಆದಮೇಲೆ ಈಳುಗಾಯಿ ಎಲ್ಲ ಹೊಡೆದಾದ್ಮೇಲೆ ಪೂಜೆಗಳನ್ನ ಮಾಡಿಸ್ತಾಯಿದ್ರು ಅಲ್ಲಿ. ನಾವು ಆಮೇಲೆ ನಮ್ಮ ತಂಗಿ ಬಂದಳು. ಆ ತಂಗಿ ಬಂದುಬಿಟ್ಟು ಅವರೂ ಜೊತೆ ಸೇರಿಕೊಂಡ್ರು. ಅದಾದಮೇಲೆ ಇದೆಲ್ಲನೂ ಪೂಜೆಗಳೆಲ್ಲ ಮಾಡ್ತಾಯಿದ್ರು. ನೋಡಿ, ಇದೆಲ್ಲ ಪೂಜೆ ಎಲ್ಲ ಆಯಿತು. ಈಗ ಒಳಗೋಗಿ ಹೋಮಕ್ಕೆ ಪೂಜೆ ಕೂತ್ಕೊಳ್ತಾರೆ. ಹೋಮ ಮಾಡ್ತಾಯಿದ್ವಿ. ನಾವು ಗಣೇಶನ ಹೋಮ ಮಾಡಿಸಿದ್ವಿ. ನಾವು ತುಂಬ ಸಿಂಪಲ್ಲಾಗೇ ಮಾಡಿಸಿದ್ವಿ, ಹೆವಿ ಗ್ರ್ಯಾಂಡೇನು ಮಾಡ್ಕೊಳ್ಳಿಲ್ಲ. ಅವರು ಸ್ವಲ್ಪ ಪ್ರಾಬ್ಲಮ್ ಇದರಿಂದ ಅವರು ಮನೆಯಲ್ಲೇ ರೆಡಿ ಮಾಡಿ ಆಗಲೇ ಅವ್ರದ್ದು ಒಂದು ವಾರದ ಮೇಲೇ ಆಗಿತ್ತು. ಇದು ಮಹಾಲಯ ಅಮಾವಾಸ್ಯೆ ಎಲ್ಲ ಬಂದುಬಿಟ್ಟಿತ್ತು ಸ್ವಲ್ಪ. ಅದರಿಂದ ಇದು ಸ್ವಲ್ಪ ಎಲ್ಲನೂ ಡಿಲೇ ಆಗ್ತಾಯಿತ್ತು. ಇವತ್ತು ಚಿಕ್ಕದಾಗಿ ಗುರುಪ್ರವೇಶ ಮಾಡ್ಕೊಂಡಿದ್ದಾರೆ. ಮನೆ ಪೂಜೆ ಮಾಡಿಕೊಂಡು ಹೋಗಿ ಮನೆ ಪೂಜೆ ಎಲ್ಲ ಮಾಡಿದ್ದಾರೆ. ಎಲ್ಲ ರೆಡಿ ಆಯಿತು ನೋಡಿ. ಈಗೆಲ್ಲ ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡು ಹೋಮ ಸುಡಿಸ್ತಾ ಇದ್ದಾರೆ. ಹೋಮ ಸುಟ್ಟಾದಮೇಲೆ ಎಲ್ಲನೂ ಅದು ಹೋಮಕ್ಕೆಲ್ಲ ರೆಡಿ ಮಾಡಿ ಅದಕ್ಕೆ ಹೋಮಕ್ಕೆಲ್ಲನೂ ಒಂದು ಬ್ಲೌಸ್ ಪೀಸಲ್ಲಿ ಪೂಜೆ ಸಾಮಾನು ಹೋಮಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕಿ ಒಂದು ಗಂಟು ಕೊಟ್ಟು ಅವ್ರಿಗೆ ಕೊಟ್ಟಿದ್ದರು. ಇದನ್ನೆಲ್ಲ ಪೂಜೆ ಮಾಡಿ ಆ ಬೆಂಕಿಗೆ ಹಾಕ್ಬಿಡಿ ನೀವು ಅಂತ ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ರು. ನಾವೆಲ್ಲರೂ ಸ್ವಲ್ಪ ಆ ಬೆಂಕಿದು ಹೊಗೆ ತುಂಬ ಆಗ್ಬಿಡ್ತು ಅಂದ್ಬಿಟ್ಟು ನಾವು ಈಚೆ ಕಡೆ ಹೋಗಿ ಕುತ್ಕೊಂಡಿದ್ರಿ. ಇದು ಲಾಸ್ಟ್ ಎಲ್ಲೆಲ್ಲಿ ತುಪ್ಪ ಎಲ್ಲ ಮಿಕ್ಕಿತ್ತು ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಿದ್ರು. ಆಮೇಲೆ ಇದೆಲ್ಲನೂ ಲಾಸ್ಟಲ್ಲಿ ಇಲ್ಲಿ ನಮ್ಮ ಮನೇಲಿ ಯಾರು ಇರ್ತಾರೋ ಅವ್ರಿಗೆಲ್ಲನೂ ಅರ್ಶಿನ ಕುಂಕುಮ ಕೊಟ್ಟು, ಅರ್ಶಿನ ಕುಂಕುಮ ಅಲ್ಲ, ಹೂವನ್ನು ಅಕ್ಷತೆ ಕೊಟ್ಟು ದೇವ್ರಿಗೆ ಹಾಕೋಕ್ಕೆ ಕೊಟ್ಟೆಲ್ಲ ಕೊಡ್ತಾಯಿದ್ರು. ಎಲ್ಲ ನೋಡಿ, ಇದೆಲ್ಲ ಪೂಜೆ ಎಲ್ಲ ರೆಡಿ. ಲಾಸ್ಟ್ ಫೈನಲ್ ಪೂಜೆ ಇದು. ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಪೂಜೆ. ಸರಳವಾಗಿ ತುಂಬ ಸಿಂಪಲ್ಲಾಗಿ ಮಾಡಿರೋ ಪೂಜೆ ಇದು ಗಣೇಶನ ಹೋಮ. ಮತ್ತು ಪ್ರಸಾದನೂ ಸಹ ಅವರಿಗೆ ಒಪ್ಪಿಸ್ಬಿಟ್ಟಿದ್ರು. ಕೇಸರಿ ಬಾತು, ಪುಳಿಯೋಗರೆ ಎಲ್ಲ ಪೂಜೆದು ಮತ್ತು ಪ್ರಸಾದದ್ದು ಎಲ್ಲ ಅವರಿಗೆ ಪುರೋಹಿತರಿಗೆ ಇಷ್ಟು ಅಮೌಂಟು ಅಂತ ಒಪ್ಪಿಸಿ ಮಾಡಿಸಿದ್ರು. ದೇವರಿಗೆ ಲಾಸ್ಟು ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಒಳಗಡೆ ಇವರು ದೇವ್ರ ಮನೆ ಏನೂ ಕಟ್ಟಿಲ್ಲ, ಸುಮ್ಮನೆ ಓಪನ್ ಕಿಚನಲ್ಲೇ ಒಂದು ದೇವ್ರ ಫೋಟೋ ಇಟ್ಟಿದ್ರು. ಅದು ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ತಾಯಿದ್ರು. ಲಾಸ್ಟ್ ಫೈನಲಲ್ಲಿ ಕರ್ಪೂರ ಹಚ್ಚಿ ಈ ಕಡೆ ಸಪ್ರೇಟಾಗಿ ನಮ್ಮ ತಾಯಿಗೆ ಸಪ್ರೇಟಾಗಿ ಒಂದು ರೂಮ್ ಮಾಡಿದ್ದಾರೆ. ಈ ಕಡೆ ಓಪನ್ ಕಿಚನ್ ಮಾಡಿ ಹಾಲ್ ಮಾಡಿದ್ದಾರೆ. ಈಗ ಹಾಲಲ್ಲೇ ದೇವ್ರನ್ನ ನಾವು 9 ಕಲಶನಿಟ್ಟು ಪೂಜೆ ಮಾಡಿದ್ದಾರೆ. ಅಲ್ಲೇ ಹೋಮ ಸುಡಿಸ್ತಾ ಇರೋದು ನೋಡಿ. ಇದೆಲ್ಲ ಫೈನಲ್ ಎಲ್ಲ ಆಯಿತು. ಎಲ್ಲ ಆದಮೇಲೆ ಅಕ್ಕಿನೂ ಹೂವು ಅಕ್ಷತೆನ ಹಾಕೋಕ್ಕೆ ಹೇಳ್ತಾಯಿದ್ರು. ನಾನು ಇದೆಲ್ಲೂ ಕಾಣಿಸ್ಕೊಂಡಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ, ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಅಷ್ಟೆಲ್ಲ ಫಿನಿಶ್ ಎಲ್ಲ ಆಯಿತು. ಥ್ಯಾಂಕ್ ಯು.